ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್ ಇವತ್ತು ವಿಷಯ ಏನಂತ ಹೇಳಿದರೆ ಸಡನ್ಲಿ ಹಾಸ್ಪಿಟಲ್ಗೆ ಹೋಗುವ ಅಂತ ಹೇಳಿ ನೈಟ್ ಸ್ವಲ್ಪ ಜೋರು ಪೇಯ್ನ್ ಬಂದಿತ್ತು. ಸೊ ಸಡನ್ಲಿ ಹೋಗಲಿಕ್ಕೆ ಸಿಕ್ತು. ಸೊ ಹಾಗಾಗಿ ಹೋಗುವ ಅಂತ ಹಾಗೆ ನಾನು ಹೋಗಿದ್ದು ಫಸ್ಟ್ ಇದೆಲ್ಲ ನೋಡಿ ಮತ್ತೆ ಮಾತಾಡ್ತೇನೆ. ಗೈಸ್ ಇವತ್ತು ನಾವು ಫಸ್ಟ್ ಟೆಸ್ಟಿಗೆ ಶ್ರೀನಿವಾಸ ಹಾಸ್ಪಿಟಲ್ಗೆ ಬಂದಿದ್ದು. ಹಾಗೆ ನಾವು ಕಂಪ್ಲೀಟ್ ಸುಸ್ತಾಗಿದ್ವಿ ಮತ್ತು ಮಾಷಾಅಲ್ಲಾ ಒಳ್ಳೆ ಉಂಟು ಹಾಸ್ಪಿಟಲು. ಸ್ಟಾಫ್ಸ್ ಎಲ್ಲ ತುಂಬಾ ಚೆಂದ ಕೇರ್ ಮಾಡ್ತಾರೆ, ಒಳ್ಳೆ ಉಂಟು ಆಯಿತಾ. ಈಗ ಸ್ಕ್ಯಾನಿಂಗ್ ಮಾಡಿ ಬಂದದ್ದು ಆಯಿತು, 9 ಮಂತ್ ಇದ್ದಿದ್ದು ಸ್ಕ್ಯಾನಿಂಗ್. ಹಾಗೆ ಈಗ ಸಲ್ಮಾನ್ ನೋಡಲಿಕ್ಕೆ ತಗೊಂಡು ಹಾಗೆ ಗೈಸ್ ಈಗ ಹೋಗುದು. ಹಾಗೆ ಗೈಸ್ ಇವಾಗ ಉಂಟಲ್ಲ ಡಾಕ್ಟ್ರಿಗೆ ತೋರಿಸ್ಲಿಕ್ಕೆ ಹೋಗೋದು, ಮತ್ತು ಬ್ಲಡ್ ಟೆಸ್ಟ್ ಎಲ್ಲ ಫಸ್ಟಿಗೆ ಟೆಸ್ಟ್ ಬಂದಿದ್ದಲ್ಲ. ಸೊ ಹಾಗಾಗಿ ಎಲ್ಲದೂ ಕೂಡ ಟೆಸ್ಟ್ ಮಾಡಿದ್ದೇವೆ. ಇವಾಗ ಅದನ್ನೆಲ್ಲ ತಗೊಂಡು ಹೋಗೋದು. ಗೈಸ್ ಫೈನಲಿ ಸುಸ್ತಾಗಿ ಹೋಗಿದ್ದೇವೆ ನಾವು. ನಮ್ಮದಿಷ್ಟು ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಂಡು ಬಂದೆ, ಎಲ್ಲ ಆಯಿತು. ಬ್ಲಡ್ ಟೆಸ್ಟ್ ಎಲ್ಲ ಒಂದು ರಿಪೋರ್ಟ್ ಮಾತ್ರ 3 ಡೇಸ್ ಬಿಟ್ಟು ಸಿಗೋದು. ಸೊ ಗೈಸ್ ಫೈನಲಿ ತುಂಬಾ ಕಷ್ಟ ಆಯಿತು. ನಿನ್ನೆ ನೈಟ್ ಒಂದು ಪೇಯ್ನ್ ಬಂತು, ಅದರಿಂದ ನಾನು ಇವತ್ತು ಹೆದರ್ಕೊಂಡು ಬೇಗ ಓಡಿ ಬಂದೆ ಹಾಸ್ಪಿಟಲ್ಗೆ. ಮಾಷಾಅಲ್ಲಾ ಅಲ್ಹಮ್ದುಲಿಲ್ಲಾ ಎಲ್ಲ ನಾರ್ಮಲ್ ಉಂಟು. ಇವಾಗ ಟೆಸ್ಟಿಗೆ ಹೋಗಬೇಕು, ಡಾಕ್ಟ್ರ್ ಹತ್ರ ಎಲ್ಲ ತಗೊಂಡು. ಸೊ ಹೋಗ್ತಾ ಇದ್ದೇವೆ. ಹಾಗೆ ನನ್ನ ಶಂಜ ಅಲ್ಲಿ ಬರ್ತಾ ಇದ್ದಾಳೆ ಗೈಸ್. ಗೈಸ್ ಇವಳು ಮಾಡೋದು ನೋಡಿ ಅಂತೆ, ನಾವು ಹೇಗೆ ಮಾಡ್ತೇವೆ ಹಾಗೆ ಮಾಡ್ತಾಳೆ. ಅಯ್ಯೋ ಅದ್ಲು ಫೋರ್ಸ್ ಕೊಡ್ಕ್ರಲ್ಲ. ಗೈಸ್ ತುಂಬ ಜನ ಸಜೆಸ್ಟ್ ಮಾಡಿದ್ರು ನಂಗೆ, ತುಂಬ ಅಂದರೆ ತುಂಬ ಜನ ಇದು ಹಾಸ್ಪಿಟಲ್. ಸೊ ಹಾಗಾಗಿ ಫೈನಲ್ ಇವತ್ತು ಬಂದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಹಾಸ್ಪಿಟಲ್, ಚೆನ್ನಾಗಿದೆ. ಸ್ಟಾಫ್ಸ್ ಕೂಡ ಡಾಕ್ಟರ್ಸ್ ಚೆನ್ನಾಗಿದ್ದಾರೆ. ಸೊ ಹಾಗೆ ಗೈಸ್ ತುಂಬಾ ಖುಷಿ ಆಗ್ತಾ ಉಂಟು. ಎಲ್ಲ ಆಯಿತು. ಇಲ್ಲಿ ನೋಡಿ ಶಂಜಂದು ಮತ್ತೆ ಯಾಸ ನೋಡಿ, ಪಾಪ ಸಲ್ಮಾನ್ ಅವರು ಬಚ್ಚಿ ಹೋಗಿದ್ದಾರೆ. ಬೆಳಗ್ಗೆ ಬಂದಿದ್ದೇವೆ ಗೈಸ್, 10:45ಗೆ ಬಂದು ಫೈನಲಿ ಇವಾಗೆಲ್ಲ ಆಗ್ತಾ ಬಂತು. ಇನ್ನು ನೋಡುವ ಹೋಗುವ, ಇಲ್ಲಿ ಎಷ್ಟೊತ್ತಾಗ್ತದೆ ನೋಡುವ ಆಯಿತಾ. ಮತ್ತೆ ಎಲ್ಲ ಮಾತಾಡ್ತೀನಿ, ನಾನು ಹೇಳ್ತೀನಿ. ಕೈ ಬಚ್ತಾ ಉಂಟು ಗೈಸ್. ಗೈಸ್ ಏನು ಗೊತ್ತಾ, ಇವಾಗ ನನಗೆ ಅಡ್ಮಿಟ್ ಆಗಲಿಕ್ಕೆ ಹೇಳಿದರು, ಬಟ್ ಇವಾಗ ವಾಪಸ್ ವಾಕ್ ಮಾಡಿ ಫುಡ್ ಮಾಡಿ ಬರಲಿಕ್ಕೆ ಹೇಳಿದರು. ಗೈಸ್ ನೋಡಿ ಹಾಸ್ಪಿಟಲ್ದು ಔಟ್ಸೈಡ್ ಬಂದೆ. ಈಗ ಡಾಕ್ಟ್ರ್ ಹೇಳಿದರು ನನಗೆ ಫುಡ್ ಮಾಡಿ ಬನ್ನಿ ಅಂತ, ಮತ್ತು ಜ್ಯೂಸ್ ಎಲ್ಲ ಕುಡಿದು ಬನ್ನಿ ಅಂತ. ವಾಪಸ್ ಒಂದು ಟೆಸ್ಟ್ ಇದೆ ಅಂತೆ, ಅದು ಮಾಡಿ ಆದಮೇಲೆ ಅದರಲ್ಲಿ ನಾರ್ಮಲ್ ಬಂದರೆ ಮತ್ತು ನನಗೆ ಮನೆ ಕಳಿಸ್ತಾರೆ, ಇಲ್ಲ ಅಂತ ಹೇಳಿದರೆ ಅಡ್ಮಿಟ್ ಮಾಡ್ತಾರೆ. ಮಾಷಾಅಲ್ಲಾ ಅಲ್ಹಮ್ದುಲಿಲ್ಲಾ ಎಲ್ಲವೂ ಕೂಡ ನಾರ್ಮಲ್ ಇದೆ. ಒಂದು ಮಾತ್ರ ಸ್ವಲ್ಪ ಪ್ರಾಬ್ಲಮ್ ನೋಡ, ಬೇಬಿ ಮೂಮೆಂಟ್ಸ್ ಅಂತ ಕಡಿಮೆ ಉಂಟಂತೆ, ಅದಕ್ಕೆ ನೋಡುವ ಏನಾಗುತ್ತೆ ಅಂತ ಹೇಳಿ. ನೋಡಿ ಗೈಸ್ ಹಾಸ್ಪಿಟಲ್ ಈಗ ಹೋಗ್ತಾ ಇರೋದು, ಹೋಗುವ ಮತ್ತೆ ಮಾತಾಡುವ. ಹಾಗೆ ಗೈಸ್ ನಾವು ಇವಾಗ ಉಂಟಲ್ಲಿ ಫುಡ್ ಮಾಡಲಿಕ್ಕೆ ಬಂದಿದ್ದು. ಹಾಗೆ ಬೇಗ ಒಂದು ಫುಡ್ ಮಾಡಿ ಹೋಗುವ ಅಂತ ಹೇಳಿ ಹಾಗೆ ಗೈಸ್ ಮೆನು ಎಲ್ಲ ನೋಡಿ ಆರ್ಡರ್ ಮಾಡಿದ್ವಿ. ನನಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳಿ ಉಂಟಲ್ಲ, ನನಗೆ ಊಟ ಸಾಕು ಅಂತ ಹೇಳಿದ್ದೆ. ನೋಡಿದರೆ ಗೈಸ್ ಇಲ್ಲಿ ಇದು ಹೋಟೆಲ್ ಚೆನ್ನಾಗುಂಟು, ಬಟ್ ಏನು ಗೊತ್ತಾ ವಿಷಯ ಅಂತ ಹೇಳಿದರೆ ಆಂಬಿಯನ್ಸ್ ಚೆನ್ನಾಗುಂಟು ಗೈಸ್. ಬಟ್ ನಾನು ಫಿಶ್ ಥಾಲಿ ಅಂತ ಆರ್ಡರ್ ಮಾಡಿದ್ದು, ನಿಜವಾಗ್ಲೂ ಇಷ್ಟನೇ ಆಗಲಿಲ್ಲ ಫಿಶ್ ಥಾಲಿ. ನಾನು ಇದು ಮಾಡೋದಿಲ್ಲ, ಬಟ್ ಫ್ರೈಡ್ ರೈಸ್ ಮತ್ತು ಚಿಕನ್ ಫ್ರೈ ಅದೆಲ್ಲ ಚೆನ್ನಾಗಿ ಟೇಸ್ಟ್ ಇತ್ತು ಗೈಸ್ ಅಲ್ಲಿ ಹೋಟ್ಲಲ್ಲಿ. ಫಿಶ್ ಥಾಲಿ ಇಷ್ಟ ಆಗಲಿಲ್ಲ ಆಯಿತಾ. ನಾನು ಜೆನ್ಯೂನ್ ಆಗಿನೇ ಹೇಳಿಬಿಡ್ತೀನಿ ಅಷ್ಟೇ. ಮತ್ತು ಪ್ರೈಸ್ ಕೂಡ ರೀಸನೇಬಲ್ಲು. ಫಿಶ್ ಥಾಲಿ ಒಂದಿಷ್ಟ ಆಗಲಿಲ್ಲ ಅಷ್ಟೇ. ಮತ್ತು ಕಬಾಬ್, ಫ್ರೈಡ್ ರೈಸ್, ನೂಡಲ್ಸ್ ತುಂಬ ಟೇಸ್ಟ್ ಇತ್ತು, ಚೆನ್ನಾಗಿತ್ತು. ಒಂದ್ಸಲ ಟ್ರೈ ಮಾಡಿ ನೀವು. ಮತ್ತು ಹಾಗೆ ಅಲ್ಲಿ ತಿಂದು ಬೇಗ ನನಗೆ ಡಾಕ್ಟ್ರು ಕಾಲ್ ಮಾಡ್ತಿದ್ರು ಬೇಗ ಬರಬೇಕಂತೇಳಿ. ಸೊ ಹಾಗೆ ಬೇಗ ಹೋಗುವ ಅಂತ ಹೇಳಿ. ಹಾಗೆ ಸಿಗುವ ನಾನು ಹಾಸ್ಪಿಟಲ್ಗೆ ಹತ್ರ. ಅದು ಪಾಪ ನನ್ನ ಸಲ್ಮಾನ್ ಅವ್ರು ನಾನು ಹೇಳಿದೆ ನನಗೆ ಬ್ಯಾಗ್ ಒಂದು ಇಟ್ಕೊಳ್ಳಿ, ನನಗೆ ಅದು ಬಾಧೆ ಆಗ್ತದೆ ಅಂತ, ಕೈ ನೋವು ಸ್ಟಾರ್ಟ್ ಆಗ್ತದೆ. ಪಾಪ ಇಟ್ಕೊಳ್ತಿದ್ರು. ಹಾಗೆ ನಾನು ಮನೆಗೆ ಬಂದುಬಿಟ್ಟು ಫ್ರೆಶಲ್ಲಾಗಿ ಮತ್ತೆ ನಾವು ವಾಪಸ್ ನನಗೆ ಅಡ್ಮಿಟ್ ಆಗಲೇಬೇಕಂತ ಹೇಳಿದ್ರಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಊರಿಗೆ ಹೋಗಲಿಕ್ಕೆ ಫಸ್ಟಿಗೆ ನಾವು ದರ್ಗಕ್ಕೆ ಹೋಗಿದ್ದು. ನಮ್ಮ ಅಲ್ಲಿ ಕನ್ನಂಗರ್ ದರ್ಗಾ ಮಾಷಾಅಲ್ಲಾ ಅಲ್ಹಮ್ದುಲಿಲ್ಲಾ, ಅಲ್ಲಿ ಹೋಗಿ ಅಲ್ಲಿ ಪ್ರೇಯರ್ ಎಲ್ಲ ಮಾಡಿ ಅಲ್ಲಿಂದ ಇವಾಗ ಹೋಗ್ತಿರೋದು. ಪಾಪ ಸಲ್ಮಾನ್ ಅವ್ರಿಗೆ ಕೂಡ ಕಾಲೆಲ್ಲ ಬರ್ತಾಯಿತ್ತು.
ರಿಸೀವ್ ಮಾಡೋದೇ ಬೇರೆ ದಾರಿ ಇಲ್ಲ, ಅಂದರೆ ಅವರಿಗೆ ಸ್ವಲ್ಪ ಅರ್ಜೆಂಟ್ ಕಾಲ್ ಬರ್ತಿತ್ತು. ಸೊ ಹಾಗೆ ಮತ್ತು ಗಾಡಿಯಲ್ಲಿ ಹೋಗುವಾಗ ಕಾಲ್ ಮಾತಾಡಿಬಿಡಿ, ಅಂದರೆ ಅವ್ರು ಹಿಂದೆ ಕೊಟ್ಟರು, ಅವರಪ್ಪ ಮಾತಾಡಿ ಅಮ್ಮನ ಹತ್ರ. ಹಾಗೆ ಹಾಗೆ ಗೈಸ್ ನಾವೀಗ ಹೋಗ್ತಿದ್ರು ಗೈಸ್. ನೈಟ್ ಒಂದು ಹೋಗೋದು ಖುಷಿಯೇ ಬೇರೆ, ಬಟ್ ಆದರೆ ಕೂಡ ನನಗೆ ತುಂಬ ಕಷ್ಟ ಆಗ್ತಿತ್ತು. ಅಂದರೆ ಅಲ್ಲಿಂದ ಬಂದು ಫ್ರೆಶ್ ಆಗಿ ಬಟ್ಟೆ ಪ್ಯಾಕಿಂಗ್ ಎಲ್ಲ ಮಾಡಿ ಅದರ ಮೇಲೆ ಈಗ ಹೋಗ್ತಾ ಇರೋದು. ಸೊ ಹಾಗೆ ಹಾಗೆ ಮಾರ್ಷಲಲ್ಲಿ ಎರ್ಮಲ್ ದರ್ಗಾ ನೋಡಿ, ನನಗೆ ಸರಿಯಾಗಿ ತೋರಿಸ್ಲಿಕ್ಕೆ ಆಗಲಿಲ್ಲ, ಅಂದರೆ ಯಾರಿಗೆಲ್ಲ ಗೊತ್ತಿರೋದಿಲ್ಲ ನ್ಯೂ ಆಗಿ ಅವರಿಗೆ. ಮಾರ್ಷಲ್ ನಮ್ಮ ಒಂದು ಊರಲ್ಲಿ ದರ್ಗಾ ಎಲ್ಲ ತುಂಬ ಗೈಸ್ ಖುಷಿಯಾಗುತ್ತೆ. ಹಾಗೆ ನನ್ನ ನನ್ನ ಆಂಟಿ ಹತ್ರ ಕಾಲಲ್ಲಿ ಮಾತಾಡಿ ನೋಡಿ ಅಂತೆ, ಬೆಡ್ಡಲ್ಲಿ ಬಂದು ಅಡ್ಮಿಟ್ ಆಗಿ ಕೂಡ ಆಯಿತು. ನಾನು ಹಾಸ್ಪಿಟಲಲ್ಲಿ ಇದ್ದೇನೆ ನೋಡಿ, ನನ್ನ ಮುಖಲ್ಲಾಗಿದ್ದು. ಶಂಜನನ್ನು ಮನೆಗೆ ಕಳಿಸ್ತಾರೆ ಅಂತ ಹೇಳುವಾಗ ಹತ್ತು ಹೀಗೆ ಆಗಿದ್ದೇನೆ. ಅದೊಂದು ಕಾಮಿಡಿ ಆಗಿತ್ತು ಗೈಸ್. ಹಾಗೆ ನನ್ನ ಪಾಪ ನನ್ನ ಮಗು ನನ್ನ ಹತ್ರ ಇರುತ್ತೆ ಅಂತೇಳಿ ನನಗೆ ತುಂಬ ಖುಷಿ ಆಯಿತು ನೋಡಿ ಅಂತ, ಅವಳಿಗೆ ಎಷ್ಟು ಖುಷಿ. ಹಾಗೆ ಗೈಸ್ ನೀವು ನೋಡಿದ್ರಲ್ಲ, ನಾನು ಅದೇ ಅಲ್ಲಿ ಮುಖ ಹಾಸ್ಪಿಟಲ್ಗೆ ಹೋಗಿದ್ದೆ. ಅಲ್ಲಿದ್ದು ಸ್ಟಾಫ್ಸ್ ಆಗಲಿ ಡಾಕ್ಟರ್ಸ್ ಆಗಲಿ ಎಲ್ಲ ಚೆನ್ನಾಗಿದ್ದಾರೆ ನಿಜ. ತುಂಬಾ ಖುಷಿ ಆಯಿತು. ತುಂಬ ಜನ ನನಗೆ ಹೇಳಿದರು, ಸಜೆಸ್ಟ್ ಮಾಡಿದರು, ತುಂಬಾ ಖುಷಿ ಆಯಿತು. ಒಂದು ಲೆಕ್ಕದಲ್ಲಿ ನಾನು ನೆನೆಸಿದ್ದೆ, ನನಗೆ ನಿಜ ಅವರೆಲ್ಲ ಹೇಳುವಾಗ ನನಗೆ ಧೈರ್ಯನೇ ಇರಲಿಲ್ಲ. ದೊಡ್ಡ ಹಾಸ್ಪಿಟಲೆಲ್ಲ ಹೇಗೆ ನೋಡ್ಕೊಳ್ತಾರೆ ಹಾಗೆ ತುಂಬಾ ಇದಿತ್ತು. ಬಟ್ ಪ್ರಾಮಿಸ್ ಅವರೊಂದು ಹೊಗಳೋದಲ್ಲ. ಈಗ ನಾನಿಲ್ಲಿ ನಮ್ಮದು ಫಸ್ಟ್ ಡೆಲಿವರಿ ಆಗಿದ್ದೇನೆ, ಅಲ್ಲಿ ಇರ್ತೇನೆ. ತುಂಬಾ ಒಳ್ಳೆ ಇದು ಸ್ಟಾಫ್ಸ್, ಮತ್ತು ಒಂದು ಪೇಷಂಟ್ ಹತ್ರ ಒಳ್ಳೆ ಮಾತಾಡ್ತಾರೆ. ಸ್ಟಾರ್ಟಿಂಗ್ ಹೋದಾಗ ಉಂಟಲ್ಲ, ನಿಜ ಹೇಳ್ತೇನೆ, ಸ್ಟಾರ್ಟಿಂಗ್ ಹೋದಾಗ ಸಿಟ್ಟು ಬಂತು ನನಗೆ. ಯಾಕಂತ ಹೇಳಿದರೆ ಅವರಿಗೂ ಕೂಡ ಗೊತ್ತಿಲ್ಲ, ಮತ್ತು ನಾವು ಕೂಡ ಎಂಥದ್ದು ಸ್ಟಾರ್ಟಿಂಗ್ ಹೋದಾಗ ಅದೇ ನನಗೆ ಎಂತ ಗೊತ್ತಿರಲಿಲ್ಲ. ಮತ್ತು ನನಗೆ ಕೂಡ ತುಂಬಾ ಪೇಯ್ನ್ ಇತ್ತು, ಬ್ಯಾಕ್ ಕ್ರ್ಯಾಂಪ್ಸ್ ಎಲ್ಲ ಇತ್ತು. ಸೊ ಆಗ ಸ್ವಲ್ಪ ಸಿಟ್ಟು ಬಂತು ನನಗೆ, ಅಂತ ಸ್ವಲ್ಪ ಅಂದರೆ ಲೇಟ್ ಇತ್ತು. ಬೇರೆ ಪೇಷಂಟ್ಸ್ ಎಲ್ಲ ಇದ್ದರು ಹಾಗಾಗಿ. ಬಟ್ ಅವರು ಆದರೂ ಕೂಡ ನಮಗೆ ಹೇಳ್ತಾಯಿದ್ರು, ನಾನು ಈಗ ನಿಮಗೆ ಇದು ಮಾಡ್ತೇನೆ, ಇದು ಊರದೆಲ್ಲ ಆಗಲಿ ಅಂತ ಹೇಳ್ತಿದ್ರು. ಆದರೂ ಕೂಡ ನನಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಇತ್ತು. ಮತ್ತು ಪಾಪ ಇಮಿಡಿಯೇಟಾಗಿ ನಾನು ಹೇಳಿದ್ದಕ್ಕೆ ಕರ್ಕೊಂಡು ಹೋದರು. ಅದು ಮತ್ತು ನಾವು ಫಸ್ಟ್ ಹೋಗಿದ್ದಲ್ಲ, ಬರಲಿಕ್ಕೆಲ್ಲ ತುಂಬಾ ಇತ್ತು ಪಾಪ ಅವರಿಗೆ. ಬರೆದ್ಬಿಟ್ಟು ಇಮಿಡಿಯೇಟಾಗಿ ಕರ್ಕೊಂಡು ಹೋದರು. ಕರ್ಕೊಂಡೋಗಿ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದರು. ಡಾಕ್ಟರ್ ತುಂಬಾ ಒಂದು ಫ್ರೆಂಡ್ಲಿಯಾಗಿ ಒಳ್ಳೆ ಇದು ಮಾಡಿದರು. ತುಂಬಾ ಖುಷಿ ಆಯಿತು. ಡಾಕ್ಟರು ನಿರೀಕ್ಷಾ ಇರಬೇಕು, ಮೇ ಬಿ ಏನೋ ಇತ್ತು ಹೆಸರು. ಸೊ ಚೆನ್ನಾಗಿ ಇದು ಮಾಡಿದರು. ಮತ್ತು ಅಲ್ಲಿ ಸ್ಟಾಫ್ಸ್ ಕೂಡ, ಅಂದರೆ ಅಲ್ಲಿರ್ತಾರಲ್ಲ ಸಿಸ್ಟರ್ಸ್ ಎಲ್ಲ, ನರ್ಸ್ ಎಲ್ಲ, ಅವರು ಕೂಡ ತುಂಬಾ ಒಳ್ಳೆದು ಕೇರ್ ಮಾಡ್ತಾರೆ, ತುಂಬಾ ಒಳ್ಳೆದು ಮಾಡ್ತಾರೆ. ಪೇಷಂಟ್ಗಳಿಗೆ ತುಂಬಾ ಟೈಮ್ ಕೊಟ್ಟು ಇದು ಮಾಡ್ತಾರೆ. ಖುಷಿ ಆಯ್ತದು. ಮತ್ತು ಮತ್ತೊಂದು ಡಾಕ್ಟರು ಕೂಡ ಅದೇ ಥರ ಅಲ್ಲಿದು, ಅವರು ಕೂಡ ಚೆನ್ನಾಗಿ ಇದು ಮಾಡಿದರು. ತುಂಬಾ ಒಳ್ಳೆ ಫ್ರೆಂಡ್ಲಿಯಾಗಿ ಇದು ಮಾಡ್ತಾರೆ. ಎಲ್ಲರೂ ಕೂಡ ತುಂಬಾ ಖುಷಿ ಆಯಿತು. ತುಂಬ ನನಗೆ ಎಷ್ಟು ಜನ ಸಿಗ್ತಾರೆ ನನ್ನ ಪಡುಬಿದ್ರೆಯಲ್ಲಿ, ಕಣ್ಣಂಗರಲ್ಲಿ, ಎಲ್ಲರೂ ಹೇಳೋದು ಹಾಗೆ ಗೈಸು. ಇದರೆಲ್ಲರೂ ಹೇಳೋದು, ನೀನು ಯಾಕೆ ಅಷ್ಟು ದೂರ ಹೋಗ್ತೀಯಾ, ಇಲ್ಲಿ ಮುಖದಲ್ಲಿ ಒಳ್ಳೆ ಶ್ರೀನಿವಾಸ ಹಾಸ್ಪಿಟಲ್ ಒಳ್ಳೆ ಉಂಟು, ಅಲ್ಲಿ ಎಲ್ಲ ಡಾಕ್ಟರ್ಸ್ ಒಳ್ಳೆ ಇದ್ದಾರೆ ಹಾಗೆ ಈಗ ತುಂಬ ಜನ ಹೇಳಿದರು. ಮತ್ತು ಅಲ್ಲಿ ಹಾಸ್ಪಿಟಲಲ್ಲಿ ಸಿಕ್ಕಿದಾಗ ಕೂಡ ತುಂಬ ಜನ ಹೇಳಿದರು, ಒಳ್ಳೆ ಇದು ಮಾಡ್ತಾರೆ ಎಲ್ಲ ಪೇಷಂಟ್ಗೆ ಒಳ್ಳೆ ಇದು ಮಾಡ್ತಾರೆ. ತುಂಬ ಧೈರ್ಯ ಇತ್ತು. ಹಾಗಾಗಿ ನಾನು ಅಲ್ಲಿ ಹೋಗಿದ್ದು. ಅಂದರೆ ನನಗೆ ನೈಟ್ ಜೋರು ಪೇಯ್ನ್ ಬಂತು, ಅದಕ್ಕೆ ನಾನು ಇವತ್ತು ಮಾರ್ನಿಂಗ್ ಹೋಗಿದ್ದೆ. ಬಟ್ ಇವತ್ತು ಮಾರ್ನಿಂಗ್ ಹೋಗಿ 11 o'clock ಹೋದವಳು ಹೊರಗೆ ಬರುವಾಗ 7:30 ಆಗಿತ್ತು. ಯಾಕಂತ ಹೇಳಿದರೆ ಸ್ಕ್ಯಾನಿಂಗು ಎಲ್ಲ ಟೆಸ್ಟ್ ರಿಪೋರ್ಟ್ಸ್ ಎಲ್ಲ ಕಲೆಕ್ಟ್ ಮಾಡಲಿಕ್ಕಿತ್ತಲ್ಲ. ಸೊ ಹಾಗೆ ಮತ್ತು ಅದು ಅಡ್ಮಿಟ್ ಆಗಲಿಕ್ಕೆ ಹೇಳಿದರು ನನಗೆ. ಸಡನ್ಲಿ ಅಡ್ಮಿಟ್ ಆಗಬೇಕಂತ ಹೇಳಿದರು. ಯಾಕಂತ ಹೇಳಿದರೆ ನನಗೆ ಅಂದರೆ ಸ್ವಲ್ಪ ಬೇಬಿ ಮೂಮೆಂಟ್ಸ್ ಸ್ವಲ್ಪ ಕಡಿಮೆ ಉಂಟು, ಅದಕ್ಕೋಸ್ಕರ. ಮತ್ತು ಎಲ್ಲ ಅಲ್ಹಮ್ದುಲಿಲ್ಲ ಮಾಷಾಅಲ್ಲಾ ನಾರ್ಮಲ್ ಉಂಟು. ಸೊ ಅದೇ ಎಲ್ಲ ಪ್ರೇ ಮಾಡಿ ಒಳ್ಳೆ ರೀತಿಯಲ್ಲಿ ನನಗೆ ಡೆಲಿವರಿ ಆದರೆ ಸಾಕು. ಈಗ ಅದೇ 2 days ಹಾಗೆ. ಮತ್ತು ಅದೇ ಸಡನ್ಲಿ ನನಗೆ ಪೇಯ್ನ್ ಬಂತಲ್ಲ ನೈಟು, ಹಾಗಾಗಿ ಮತ್ತು ನನಗೆ ಎಂತ ಮಾಡಲಿಕ್ಕಾಗಲಿಲ್ಲ. ನಾನು ಮತ್ತೆ ಅಲ್ಲಿಗೆ ಹೋದೆ. ಅದೇ 2 days ಅಡ್ಮಿಟ್ ಮಾಡಿ ನನಗೆ ಫ್ರೈಡೆ ಡೆಲಿವರಿ ಮಾಡಿಸ್ತೇನೆ ಅಂತ ಹೇಳಿದ್ದಾರೆ. ಅಂದರೆ ಬೇಬಿ ಮೂಮೆಂಟ್ಸ್ ಏನೂ ಆಗಲಿಲ್ಲ ಅಂತ ಹೇಳಿದರೆ, ಅಂದರೆ ಸ್ಕ್ಯಾನಿಂಗ್ ಮಾಡಿದಾಗ. ಸೊ ಹಾಗೆ ಅಂದರೆ ಸಡನ್ಲಿ ಅಂದರೆ ಸ್ವಲ್ಪ ಕಡಿಮೆ ಉಂಟಂತೇಳಿ ಅಷ್ಟೇ. ಅಂದರೆ ಅದು ಹಾಗೆ ಆಗಬಾರ್ದು ಅಂತ, ಜಾಸ್ತಿ ಇದ್ದಲ್ಲಿ ಕಡಿಮೆ ಆಗಬಾರ್ದು ಅಂತ ಹೇಳಿ. ಸೊ ಹಾಗೆ ಅದಕ್ಕೋಸ್ಕರ. ಮತ್ತು ಬೇರೆ ಎಂಥ ಪ್ರಾಬ್ಲಮ್ ಇಲ್ಲ, ಹಾರ್ಟ್ ಬೀಟ್ ಆಗಲಿ ಮತ್ತು ಎಲ್ಲೋ ಬೇಬಿ ಗ್ರೋತ್ ಆಗಲಿ ಮತ್ತು ನಾನಾಗಲಿ ಎಲ್ಲವೂ ಕೂಡ ನಾರ್ಮಲ್ ಇದೆ. ಬ್ಲಡ್ ಗಿಡ್ ಎಲ್ಲವೂ ಕೂಡ ಮಾಷಾಅಲ್ಲಾ ಅಲ್ಹಮ್ದುಲಿಲ್ಲ. ಆದಷ್ಟು ಪ್ರೇ ಮಾಡಿ ಇನ್ಶಾಅಲ್ಲಾ. ಸೊ ಹಾಗೆ ಗೈಸ್ ಇನ್ಶಾಅಲ್ಲಾ ಅಲ್ಲಿದು ಅದೇ ತುಂಬಾ ಖುಷಿ. ಮತ್ತು ಅಲ್ಲಿ ಫುಡ್ಡಿಗೆ ಅದಕ್ಕೇನು ಟೆನ್ಷನ್ ಇಲ್ಲ. ಸ್ವಲ್ಪ ಅಲ್ಲಿ ಕ್ಯಾಂಟೀನ್ ಉಂಟು ಮತ್ತು ಹೋಟೆಲ್ ಕೂಡ ಎಲ್ಲ ಹತ್ರ ಉಂಟು, ಅಲ್ಲೆಲ್ಲ ಚೆನ್ನಾಗಿತ್ತು. ಬಟ್ ಇವಾಗ ನಾನು ಅಲ್ಲಿ ಅಡ್ಮಿಟ್ ಆಗಲಿಕ್ಕೆ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಯಿತು. ಅಂದರೆ ನಮ್ಮದು ಮನೆಯವ್ರಿಗೆ ಕೂತ್ಕೊಳ್ಳಿಕ್ಕೆ ಆಗಲಿ
ಮತ್ತು ಅಲ್ಲಿ ಅಂತೂ ಕೂಡ ಅಲ್ಲಿ ಹತ್ತಿರದಲ್ಲಿ ಯಾರೂ ಇಲ್ಲಲ್ಲ, ಸೊ ಹಾಗಾಗಿ ತುಂಬಾ ಇದೆ. ಬಟ್ ನನ್ನ ಅಲ್ಲಿದು ನೇಬರ್ಸು ಮಾಷಾಲ್ಲ ಅಲ್ಹಮ್ದುಲಿಲ್ಲ ತುಂಬಾ ಒಳ್ಳೆಯ ಒಂದು ಇದು ಮಾಡ್ತಾರೆ. ನನ್ನ ಹೇಳುವುದಲ್ಲ, ನನ್ನ ಮನೆ ಹತ್ತಿರದವರು, ಹಾಗೆ ನನ್ನ ಮನೆ ಒಪೋಸಿಟ್ ಮನೆಯವರು ಕೂಡ ಹಾಗೆ. ನಾವು ಬೇಕಾದ್ರೇ ಅಡುಗೆದು ಇದು ಮಾಡಿ ತಂದು ಕೊಡ್ತೇನೆ ಅಂತೆಲ್ಲ ಹೇಳಿದ್ದಾರೆ. ತುಂಬಾ ಖುಷಿ ಆಗುತ್ತೆ ಅಲ್ಹಮ್ದುಲಿಲ್ಲ ಮಾಷಾಲ್ಲ. ಅಂಥ ನೇಬರ್ಸನ್ನು ಪಡೆಯೋಕ್ಕೆ ನಾನು ಲಕ್ಕಿ ಇರಬೇಕು ಮೇ ಬಿ. ತುಂಬ ನಾನು ಹಾಸ್ಪಿಟಲ್ದ ಬಂದ ತಕ್ಷಣ ನನ್ನ ನೋಡಲಿಕ್ಕೆ ಬಂದರು ಮನೆಗೆ. ಅದ್ರ ಮೇಲೆ ಬಂದು ಹೋಗುವಾಗ ಕೂಡ ಹಾಗೆಯೇ ಪಾಪ ಎಷ್ಟು ಪ್ರೇ ಮಾಡಿದರು. ಅಲ್ಲ ಅವರಿಗೆ ಏನು ಕೂಡ ಪ್ರಾಬ್ಲಮ್ ಕೊಡದೆ ಅವರ ಜೀವನವನ್ನು ಇದು ಮಾಡಿದರೆ ಸಾಕು. ನನ್ನ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಪ್ರೇ ಮಾಡೋದು ಅವರಿಗೆಲ್ಲ, ಅವರ ಮನಸ್ಸಲ್ಲಿ ಏನೋ ಒಂದು ಬೇಜಾರಿದೆ ಅದೆಲ್ಲ ಹೋಗಿ ಅವರಿಗೆಲ್ಲ ಆಫಿಯತ್ ಆರೋಗ್ಯ ದೀರ್ಘಾಯಿಸ್ಕೊಟ್ರೆ ಸಾಕು. ನನ್ನ ಮನೆ ಹತ್ತಿರ ಇದ್ದ ಮನೆಯವರಿಗೆ ತುಂಬ ಒಳ್ಳೆಯ ಒಂದು ಇದು ಮಾಡ್ತಾರೆ. ನನ್ನ ಒಂದು ಹೇಳೋದು ನಿಜ, ಒಂದು ಫ್ಯಾಮಿಲಿಯೆಲ್ಲ ಯಾರೂ ಅಲ್ಲ. ಜಸ್ಟ್ ಈಗ ರೀಸೆಂಟ್ ನನಗೆ ಒಂದು ವರ್ಷದಲ್ಲಿ ನನಗೆ ಗೊತ್ತಾಗಿದೆ. ಅದು ಕೂಡ ಜಾಸ್ತಿ ನಾನು ಮಾತು ಕೂಡ ಆಡೋದಿಲ್ಲ, ಅಷ್ಟೊಂದು ಇದು ಮಾಡ್ತಾರೆ ಅಲ್ಲಿ. ಅದೇ ಹೇಳೋದು, ಎಷ್ಟೊಂದು ಒಳ್ಳೆಯ ಒಂದು ಜನರ ಮಧ್ಯೆ ನಾನು ಇದ್ದೇನೆ ಅಲ್ಲಿ ಅಂತ ಹೇಳಿದರೆ ಮಾಷಾಲ್ಲ ಅಲ್ಹಮ್ದುಲಿಲ್ಲ, ಅಲ್ಲನಿಗೆ ಲ್ಯಾಕ್ ಶುಕ್ರು. ಹಾಗೆ ಮಾಷಾಲ್ಲ ಅಲ್ಹಮ್ದುಲಿಲ್ಲ. ಈಗ ಒಂದು ಡೆಲಿವರಿ ಒಂದು ಚಂದದಲ್ಲಿ ಆದರೆ ಸಾಕು ಅಂತ ಪ್ರೇ ಮಾಡೋದು. ಮತ್ತು ನನಗೆ ನಿಜ ಎಷ್ಟು ಹತ್ತಿದೆ ಅಂದರೆ, ಇವಾಗ ಲೇಬರ್ ರೂಮಿಂದ ಹೊರಗೆ ಬರುವಾಗ ನನ್ನ ಮಗು, ಇಷ್ಟು ಸಣ್ಣ ಮಗು, ನಾನು ಒಂದು ದಿವಸ ಬಿಟ್ಟಿದ್ದವಳಲ್ಲ, ಅವಳನ್ನು ಇರಲಿಕ್ಕೆ ಬೇಡ ಅಂತ ಹೇಳಿದರು ಪಾಪ. ಅಂದರೆ ಇಲ್ಲಿ ಡಾಕ್ಟರ್ಸ್ ಹೇಳೋದು ಅವಳ ಮಕ್ಕಳ ಒಂದು ಕೇರಿಂಗ್, ಅಂದರೆ ಮಕ್ಕಳಿಗೆಲ್ಲ ಇನ್ಫೆಕ್ಷನ್ ಎಂತ ಆಗಬಾರ್ದು ಅಂತ ಹೇಳಿ. ಬಟ್ ನನಗೆ ಆಗಲಿಲ್ಲ. ಲಾಸ್ಟಿಗೆ ನನಗೆ ಇದು ಮಾಡಿ, ಮತ್ತು ಮಗು ಕೂಡ ಅವಳಿಗೆ ಹಠ ಮಾಡ್ತಿಲ್ಲ ಅಂತ ಹೇಳಿ ಪಾಪ ಕೂತ್ಕೊಳ್ಸಿದ್ರು ಇವತ್ತು. ಮತ್ತು ನಾಳೆ ಪೇಷಂಟ್ ಎಲ್ಲ ಜಾಸ್ತಿ ಬಂದರೆ ಕೂತ್ಕೊಳಿಸ್ಲಿಕ್ಕಿಲ್ಲ, ಕಳಿಸ್ಬೋದು. ಬಟ್ ಗೈಸ್ ನಿಜ ನನ್ನ ಮಗುವನ್ನು ಬಿಟ್ಟಿರ್ಲಿಕ್ಕೆ ಆಗಲಿಲ್ಲ ನನಗೆ. ಮತ್ತು ಇವಾಗ ಸಲ್ಮಾನವರು ಅಡುಗೆ ಊಟ ತರಲಿಕ್ಕೆ ಹೋದರು. ವೆಯ್ಟ್ ಗೈಸ್, ನಾನು ಮತ್ತೆ ಮಾತಾಡ್ತೇನೆ.